ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ನೀವೆಲ್ಲ ನೆನೆಸ್ತಾ ಇರ್ಬೋದು ಇದೇನಪ್ಪ ಭಾಳ ದಿನಗಳಾದಮೇಲೆ ಬ್ಲಾಗ್ ಬರ್ತಾ ಇದೆ ಅಂತ. ಹೌದು, ಒಂದು ಸ್ಪೆಷಲ್ ದಿನ ಇವತ್ತು. ಯಾಕಂದರೆ ಇದು ನನ್ನ ಈ ಮನೆಯಲ್ಲಿರುವಂಥ ಕೊನೆಯ ದಿನ. ಮತ್ತು ಈಗ ಆಲ್ರೆಡಿ ಕೆಲವೊಂದು ಚೇಂಜಸ್ನ ನಾನು ಮಾಡಿದ್ದೀನಿ. ಅಂದರೆ ಸಾಮಾನುಗಳೆಲ್ಲ ರೆಡಿ ಮಾಡಿದ್ದೀವಿ ನಾಳೆ ಬೆಳಗ್ಗೆ ತೊಗೊಂಡು ಹೋಗೋಕ್ಕೆ. ಹಾಗಾಗಿ ಈ ಮೂಮೆಂಟ್ ಆಫ್ ಮೈ ಲೈಫ್ನ ಬ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಬೆಳಗ್ಗೆ 9 ಗಂಟೆಗೆ ನಾವು ಶಿಫ್ಟಿಂಗ್ ಪ್ರೋಸೆಸ್ಸು ಸ್ಟಾರ್ಟ್ ಮಾಡಬೇಕಾಗಿದೆ. 2 years ಆ್ಯಂಡ್ ಮೋರ್ ದೆನ್ 2 years ಮತ್ತು ಒಂದು 3 ತಿಂಗಳಾಗಿರ್ಬೋದು ಈ ಮನೆಯಲ್ಲಿ. ಸೊ ಒಂದೊಳ್ಳೆ ನೆನಪುಗಳು, ಒಂದೊಳ್ಳೆ ಟೈಮನ್ನು ಈ ಮನೆಯಲ್ಲಿ ಕಳೆದಿದ್ದೀನಿ. ಆ್ಯಂಡ್ ಸೊ ಈಗ ರೆಡಿ ಟು ಲೀವ್ ದಿಸ್ ಹೌಸ್. ಸೊ ಭಾಳ ನೆನಪುಗಳು, ಭಾಳಷ್ಟು ವಿಷಯಗಳಿದ್ದಾವೆ. ಸೊ ಬಟ್ ಸಾಮಾನುಗಳು ಹೇಗೆ ಪ್ರಿಪೇರ್ ಆಗಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ಸೊ ಅಲ್ಲಿ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇದ್ದಾವೆ. ಸೊ ಆಲ್ರೆಡಿ ಕೆಲವೊಂದೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸಾಮಾನು ಸ್ಟ್ಯಾಂಡು ಅದು ಇದು ಎಲ್ಲ, ಟೇಬಲ್ಲು, ಫೋಲ್ಡಬಲ್ ಟೇಬಲ್ಲು ಅವೆಲ್ಲ ರೆಡಿಯಾಗಿದೆ. ನಮ್ಮ ಬೆಡ್ರೂಮಲ್ಲಿ ಎಲ್ಲ ರೀತಿಯಾದಂಥ ಪ್ಯಾಕಿಂಗು ಸ್ಟಾರ್ಟ್ ಆಗಿದೆ. ಇನ್ನೇನು ವಾರ್ಡ್ರೋಬ್ ಅಷ್ಟೇ ಚೇಂಜ್ ಮಾಡಬೇಕು. ಕಿಚನ್ ನೋಡಿ, ಕಿಚನ್ ಸಾಮಾನುಗಳು ಭಾಳ ಇದ್ದಾವೆ. ಸೊ ಅದರದ್ದು ಇನ್ನೂ ಪ್ಯಾಕಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಾಗಿದೆ. ಸೊ ಕಿಚನ್ದು ಪ್ಯಾಕಿಂಗು ಇನ್ನೂ ಭಾಳ ಪೆಂಡಿಂಗ್ ಇದೆ. ಸೊ ಕಿಚನ್ದು ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ವಾರ್ಡ್ರೋಬಲ್ಲಿರುವಂಥ ಬಟ್ಟೆಗಳು, ಬುಕ್ಸು ಎಲ್ಲ ಪ್ಯಾಕ್ ಆಗಿದೆ. ಸೊ ಬೆಂಗಳೂರಲ್ಲಿ ಇದು ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ಸ್ ಅಂತಲೇ ಹೇಳೋದು. ರೆಂಟ್ ಜಾಸ್ತಿ ಮಾಡೋದು, ಅದಾದಮೇಲೆ ಮನೆಗಳು ಚೇಂಜ್ ಮಾಡೋದು, ಕೆಲಸಗಳು ಚೇಂಜ್ ಮಾಡೋದು, ಇದು ಒನ್ ಆಫ್ ದ ಕಾಮನ್ ಇಶ್ಯೂಸ್ ಇನ್ ಬ್ಯಾಂಗ್ಳೂರು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಸೊ ನಾನು ಕೂಡ ಅದೇ ರೀಸನ್ಗೆ ನಾನು ಇವಾಗ ಬಾಡಿಗೆ ಜಾಸ್ತಿ ಮಾಡಿದರು ನಮಗೆ ನಾವು ಬದಲಾವಣೆಗೋಸ್ಕರ ಬದಲಾಗಿದ್ದೀವಿ ಈಗ. ಸೊ ನಾಳೆ ಬೆಳಗ್ಗೆ 9 ಗಂಟೆಗೆ ಶಿಫ್ಟಿಂಗ್ ಅವ್ರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನಾಳೆ ಬೆಳಗ್ಗೆ ಶಿಫ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಗೊತ್ತಿಲ್ಲ ಯಾವಾಗ ಎಂಡ್ ಆಗುತ್ತೆ ಅಂತ. ಬಟ್ ಎಲ್ಲ ಆಲ್ಮೋಸ್ಟ್ ಒಂದು ಅಟ್ಲೀಸ್ಟ್ 70 to 80% ರೆಡಿ ಇದೆ. ಅದೇ ಇನ್ನು ಮೇನ್ ಏನಂದರೆ ಈ ಕಿಚನ್ ಐಟಮ್ಸ್ನ ಪ್ಯಾಕ್ ಮಾಡೋದೇ ಸ್ವಲ್ಪ ತಲೆನೋವು. ಸೊ ಅದನ್ನು ಮಾತ್ರ ಈಗ ಪೆಂಡಿಂಗ್ ಇದೆ. ಅದನ್ನು ಬೆಳಿಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿ, ಇಲ್ಲಿಂದ ಯಾವುದೂ ಗಲೀಜನ್ನ ಮತ್ತೆ ಅಲ್ಲಿ ಹೊತ್ಕೊಂಡು ಹೋಗ್ದಂಗೆ ಇಲ್ಲೇ ಎಲ್ಲ ಕಸ ಎಲ್ಲ ಜಾಡಿಸ್ಕೊಂಡು ಎಲ್ಲ ಹೋಗಬೇಕು. ಸೊ ಹಾಗಾಗಿ ಇದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಬಟ್ ನೋಡೋಣ ನಾಳೆ ದಿನ ಹೇಗೆ ಹೋಗುತ್ತೆ ಅಂತ. ಮಾರ್ನಿಂಗ್ ಎಲ್ಲರೂ ನೀವು ನೋಡ್ಬೋದು. ಅದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಕೂಡ ಬೆಳಗ್ಗೆ 5ವರೆಗೆ ಬಂದು ಅವರು ಕೂಡ ನನಗೆ ಪ್ಯಾಕ್ ಮಾಡೋದ್ರಲ್ಲಿ ಅದರಲ್ಲೆಲ್ಲ ಹೆಲ್ಪ್ ಮಾಡ್ತಾ ಇರೋದನ್ನು. ಸೊ ಕಿಚನ್ ಐಟಮ್ಸು ನಮ್ಮ ಅಮ್ಮನ ಜವಾಬ್ದಾರಿ ತೊಗೊಂಡು ಅವರೆಲ್ಲ ಒಂದು ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡ್ತಿರೋದು ನಾವು ನೋಡ್ಬೋದು. ನಾವು ನೋಡ್ಬೋದು. ಮತ್ತು ಅದರ 9ವರೆ ಅಂದರೆ ಪಾಪ ಅವ್ರು 10-10ವರೆಗೆ ಬಂದರು ಟಿಫನ್ಗಳು ಮಾಡಿಕೊಂಡು. ಸೊ ಎಲ್ಲ ಎತ್ಕೊಂಡು ಹೋಗೋದನ್ನು, ಒಂದೊಂದೇ ಎತ್ಕೊಂಡು ಹೋಗೋದನ್ನು ನಾವಿಲ್ಲಿ ನೋಡ್ಬೋದು. ನಾವು ಕೂಡ ಅವರಿಗೆ ಹೆಲ್ಪ್ ಮಾಡಿದ್ವಿ, ಒಳಗಿರೋ ಐಟಮ್ಸ್ನ ಹೊರಗೆ ತಂದು. ಸೊ ಅಲ್ಲಿ ಆಲ್ರೆಡಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಟಾಟಾ AC ನಿಂತಿದೆ. ಅಲ್ಲಿಗೆ ನಾವು 3rd ಫ್ಲೋರಿಂದ ತೊಗೊಂಡೋಗೋದೇ ಒಂದು ದೊಡ್ಡ ಟಾಸ್ಕ್ ಆಗಿತ್ತು. ಆ ಕಡೆ ಹೋಗ್ಬೇಕಾ? ಅವ್ರು ನಿಂತ್ಕೊಳ್ಳೋಕೆ ಜಾಗ ಎಲ್ಲ ಐಟಮ್ಸು ತೊಗೊಂಡೋಗೋದು ಒಂದು ಲೆಕ್ಕ ಆದರೆ, ಈ ವಾರ್ಡ್ರೋಬ್ ತೊಗೊಂಡೋಗೋದೇ ಇನ್ನೊಂದು ಲೆಕ್ಕ ಆಗಿತ್ತು. ಯಾಕಂದರೆ ಇದೇ ನಮಗೆ ಆಲ್ಮೋಸ್ಟ್ 45 minutes to 1 hour ಆಯಿತು. ಯಾಕಂದರೆ ತಿರುಗಿಸೋದಕ್ಕೆ ಅದಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಮತ್ತು ಅದು ಭಾಳ ವೇಟ್ ಇರೋದ್ರಿಂದ ಭಾಳ ಕಷ್ಟ ಆಯಿತು ನಮಗೆ. ಈಗ ನಡೆಯುವುದು ನಾವು ಖಾಲಿ ಮಾಡಿದಂಥ ಮನೆ. ನಾವು 2 ವರ್ಷಗಳ ಕಾಲ ನಾನು ಮೊದಲು ಬಂದಾಗ ಹೇಗಿತ್ತು ಹಾಗೆ ಇದನ್ನು ಮಾಡಿ ಹೋಗ್ತಾ ಇದ್ದೀವಿ. ಈಗ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಎಲ್ಲ ಖಾಲಿ. ಸೊ ಟೈಮ್ ಟು ಸೇ ಗುಡ್ ಬೈ ಟು ದ ಲವ್ಲಿ ರೂಮ್. ಇಲ್ಲೊಂದು ಚೀಲ ಇದೆ, ಆ ಚೀಲವನ್ನು ತೊಗೊಂಡ್ಬಿಟ್ರೆ ಮುಗಿದೋಯ್ತು ಕತೆ ಅಷ್ಟೇ. ಹೊಸ ಮನೆಗೆ ಹೋಗಿ ನಾನು ವಿಡಿಯೋ ಮಾಡ್ತೀನಿ. ಈಗ ಭಾಳ ಸುಸ್ತಾಗಿದೆ. ಬಟ್ ಹೊಸ ಮನೆಯಲ್ಲಿ ಶಿಫ್ಟಿಂಗ್ ಹೆಂಗಾಗುತ್ತೆ ಅಂತ ನೀವು ನೋಡ್ತೀರಾ.
ಸೊ ಇದು ನಮ್ಮ ಹಾಲು, ಇದು ನಮ್ಮ ಹೊಸ ಮನೆ, ಈ ಒಂದು ವಾತಾವರಣ. ಸೊ ಶಿಫ್ಟ್ ಆಗೋಷ್ಟೊಳಗೆ ಭಾಳ ಲೇಟ್ ಆಗೋಯ್ತು, 5:30 6 o'clock ಆಯಿತು. ಇಲ್ಲಿ ಇದು ಹಾಲ್ ಹಿಂಗೆ ಹೊರಗೆ ಬಂದಿದ ತಕ್ಷಣ ಒಂದೇ ವಾತಾವರಣ, ಪಾರ್ಕಿಂಗ್ ಫೆಸಿಲಿಟಿ ಇಲ್ಲಿ ನಿಂತಿದೆ ನಮ್ಮ ಗಾಡಿ. ಸೊ ಮನೆ ಮುಂದೆನೇ ನಾನು ಪಾರ್ಕ್ ಮಾಡ್ಕೊತೀನಿ. ನೀವು ಹಳೆ ಮನೇಲಿ ನೋಡ್ಬೋದು, ಹೊರಗಡೆ ಪಾರ್ಕ್ ಮಾಡ್ತಾಯಿದ್ದೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ, ಸುತ್ತ ಗಾರ್ಡನ್ನು, ಜೊತೆಗೆ ಗ್ರೌಂಡ್ ಫ್ಲೋರ್ ಅಪಾರ್ಟ್ಮೆಂಟ್ ಅಲ್ವಾ. ಸೊ ಸಖತ್ತಾಗಿದೆ. ಸೊ ಇದು ಹಾಲು, ಈಗ ಜಸ್ಟ್ ಎಲ್ಲ ಶಿಫ್ಟ್ ಮಾಡಿದ್ವಿ. ಸೊ ಇಲ್ಲಿ ನೀವು ಬಂದರೆ ಇದು ಹಾಲು ವಿತ್ ವಾರ್ಡ್ರೋಬು ಇಲ್ಲೇ ಇದೆ, ಶೆಲ್ಫು ಅವೆಲ್ಲ. ಸೊ ಇಲ್ಲಿ ನಮ್ಮ ಆಲ್ರೆಡಿ ನಾನು ತೊಗೊಂಡಿರೋಂಥ ವಾರ್ಡ್ರೋಬು ಅದೆಲ್ಲ ಇದೆ. ಇಲ್ಲಿ ನಮ್ಮ ದಿವಾನ್ ಕಾಟು, ಇನ್ನು ಇದಕ್ಕೆಲ್ಲ ಡ್ರಿಲ್ ಮಾಡಿಸಿ ಹಾಕ್ಸ್ಬೇಕು. ಸೊ ಇದು ನಮ್ಮ ಕಿಚನ್ ಸ್ವಲ್ಪ ಚಿಕ್ಕದಾಯಿತು. ಬಟ್ ದೆನ್ ಕಿಚನ್ ಯಾಕೆ ಚಿಕ್ಕದಾಯಿತು ಅಂತ ನಾನು ನಿಮಗೆ ರೀಸನ್ ಕೊಡ್ತೀನಿ. ಅದಕ್ಕೆ ಒಂದು ರೀಸನ್ ಇದೆ, ಕಿಚನ್ ಯಾಕೆ ಚಿಕ್ಕದಿದೆ ಅಂತೇಳಿ. ಯಾಕಂದರೆ ಅದಕ್ಕೆ ಆದಂಥ ಒಂದು ಬಿಗ್ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಕಿಚನ್ನು, ಅಲ್ಲಿದಕ್ಕಿಂತ ಭಾಳ ಚಿಕ್ಕದೆ. ಬಟ್ ದೆನ್ ಲುಕ್ ಅಟ್ ದಿಸ್ ಪ್ಲೇಸ್. ಇದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಹೊರಗಡೆ ಜಾಗ ಅದೆಲ್ಲ. ಸೊ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಇವತ್ತು. ಆ್ಯಂಡ್ ಸೊ ಇದು ನಮ್ಮ ವಾಷಿಂಗ್ ಮಿಷನ್ನು, ಅದೇನಾದರೂ ತೊಂದರೆ ಇಡೋದಕ್ಕೆ, ಆಮೇಲೆ ಬಟ್ಟೆ ಹಾರಕ್ಕೆ, ಬೇರೆ ಏನಾದರೂ ಮಾಡ್ಬೋದು. ಅದಕ್ಕೋಸ್ಕರ ಒಂದು ಜಾಗ ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಒಳ್ಳೆಯ ಸ್ಪೇಸ್ ಇದೆ. ಸೊ ಹೆಂಗೆ ಅನ್ನಿಸ್ತು ನಮ್ಮ ಹೊಸ ಮನೆ? ನೀವೆಲ್ಲ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಕಮೆಂಟ್ಗಳ ಮೂಲಕ. ಸೊ ರೀಸನ್ ಬೀಯಿಂಗ್ ಅದೇ ರೆಂಟ್ ಜಾಸ್ತಿ, ಓನರ್ಗಳ ರೆಂಟು ಜಾಸ್ತಿ ಆಗಿದ್ದರಿಂದ, ಮತ್ತು ಅಲ್ಲಿ ಪಾರ್ಕಿಂಗ್ ಕೂಡ ಇರಲಿಲ್ಲ. ಏನಂತಾರೆ, ಮನೆ ಹೊರಗಡೆ ಪಾರ್ಕಿಂಗ್ ಮಾಡಬೇಕಿತ್ತು. ಗಾಡಿ ಯಾವಾಗಲೂ ಗಲೀಜಾಗ್ತಾಯಿತ್ತು. ಆಮೇಲೆ ರೋಡ್ ಮೇಲೆ ಬಿಟ್ಟಿದ್ದರಿಂದ ಗಲೀಜು ಜಾಸ್ತಿ. ಆಮೇಲೆ ಆ ರೋಡು ನೆನೆಸ್ಕೊಂಡ್ರೆ ಇವಾಗಲೂ ಭಯ ಆಗುತ್ತೆ. ಅಂದರೆ ಕೆಸರು ಆಗ್ತಾಯಿತ್ತು ಭಾಳ ಮಳೆ ಬಂದಾಗ, ರೋಡ್ ಫೆಸಿಲಿಟಿ ಇದ್ದಿಲ್ಲ. ಸೊ ಇಲ್ಲಿ ಒಂದೊಳ್ಳೆ ಎಲ್ಲ ಫೆಸಿಲಿಟಿ ಇರುವಂಥ ಒಂದು ಮನೆ ಸಿಕ್ಕಿದೆ, ಒಳ್ಳೆ ಅಮೌಂಟಿಗೆ ಸಿಕ್ಕಿದೆ. ಸೊ ಬಾಡಿಗೆ ಅಡ್ವಾನ್ಸ್ ಎಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆನೇ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಟು ಗಾಡ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಈ ವಿಡಿಯೋ ನೋಡೋದಕ್ಕೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಂಥ ಕೆಲವೊಂದು ಬ್ಲಾಗ್ಸ್ ಕೂಡ ಬರ್ತಾ ಇರ್ತವೆ ನಮ್ಮ ಚಾನಲ್ನ, ಅದನ್ನು ನೀವು ನೋಡಿ. ಆ್ಯಂಡ್ ನಂದು ಹೊಸ ಚಾನಲ್ ಕೂಡ ಮಾಡಿದ್ದೀನಿ, ಕವರ್ಸ್ ಮಾಡ್ತಾಯಿದ್ದೀನಿ ಆ ಚಾನಲ್ಗೆ. ಆ ಚಾನಲ್ದು ಕೂಡ ಈಗ ಲಿಂಕ್ ಇಲ್ಲಿ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡಿ, ಅದಕ್ಕೂ ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಅಲ್ಲಿ ಶಿಫ್ಟ್ ಮಾಡುವಾಗ ನೀವು ನೋಡಿದ್ದೀರಾ, ಮತ್ತು ಇಲ್ಲಿ ಶಿಫ್ಟ್ ಮಾಡಿದ ಮೇಲೆ ಅದನ್ನು ನೋಡಿದ್ದೀರಾ. ಹೇಗೆ ಅನ್ನಿಸ್ತು, ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಶಿಫ್ಟಿಂಗ್ ಇಸ್ ಅಗೇನ್ ಬಿಗ್ ಹೆಡ್ಡೇಕ್ ಬ್ಯಾಂಗ್ಳೂರಲ್ಲಿ, ಒಂದು ದೊಡ್ಡ ಒಂದು ಹೆಡ್ಡೇಕು. ಬಟ್ ಆದರೆ ಯಾವುದೇ ರೀತಿ ಕಷ್ಟ ಇಲ್ದಂಗೆ ದೇವರು ಒಂದೊಳ್ಳೆ ರೀತಿಯಲ್ಲಿ ಒಂದೊಳ್ಳೆ ಮನೆ, ಒಂದೊಳ್ಳೆ ಅಮೌಂಟಿಗೆ, ಒಳ್ಳೆ ಅಡ್ವಾನ್ಸು, ಎಲ್ಲ ಒಳ್ಳೆ ಫೆಸಿಲಿಟೀಸ್. ಗ್ರೌಂಡ್ ಫ್ಲೋರು, ನಾನು ಅವಾಗಿದ್ದು 3rd ಫ್ಲೋರು. ಯಾವಾಗಲೂ ಹತ್ತಕ್ಕಿಳಿಯೋಕ್ಕೆ ಪಾಪ ಯಾವಾಗಲೂ ಕಷ್ಟ ಆಗ್ತಿತ್ತು. ನನಗೂ ಕಷ್ಟ ಆಗ್ತಿತ್ತು, ನಮ್ಮ ಅಪ್ಪ ಅಮ್ಮ ಬಂದಾಗೂ ಕಷ್ಟ ಆಗ್ತಿತ್ತು. ಈಗ ಗ್ರೌಂಡ್ ಫ್ಲೋರು, ನೀರು ಬಿಲ್ಲು ಫಿಕ್ಸ್ಡ್ ಇದೆ, ಕರೆಂಟ್ ಬಿಲ್ ಅಂದರೆ ನಾವು ವೇರಿಯಬಲ್ ಇರುತ್ತೆ, ಅದು ಪೇ ಮಾಡಬೇಕು. ಸೊ ಈ ಥರ ಭಾಳ ಬೆನಿಫಿಟ್ ಸಿಕ್ಕಿದೆ. ಸೊ ಥ್ಯಾಂಕ್ಸ್ ಟು ಗಾಡ್. ಥ್ಯಾಂಕ್ಸ್ ಫಾರ್ ಎವ್ರಿವನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.